ಊರಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಹಬ್ಬ ಬೇರೆ, ಯುಗಾದಿ ಹಬ್ಬ. ಹಾಗಾಗಿ ಸ್ವಲ್ಪ ಹೂವು ಕಿತ್ಕೊಂಡು ಹೋಗೋಣ ಅಂತ ಹೇಳಿ. ನಾವು ಬೆಂಗಳೂರಲ್ಲಾದರೆ ಸ್ವಲ್ಪ ಜಾಸ್ತಿ ಹೂವು ತಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತಿರ್ತೀವಿ ಪೂಜೆ ಮಾಡಬೇಕು ಅಂದರೆ. ಇಲ್ಲಿ ಸ್ವಲ್ಪ ಸಿಂಪಲ್, ಏನೇ ತರಬೇಕು ಅಂದ್ರೂ ಸಿಟಿಗೆ ಹೋಗ್ಬೇಕಲ್ವ, ಹಂಗಾಗಿ ಸಿಂಪಲಾಗಿ ಹಬ್ಬ ಮಾಡೋದು. ಇವತ್ತು ಅಪ್ಪಾಜಿಗೂ ಕೂಡ ನಾವು ಎಡೆ ಇಕ್ತೀವಿ. ಯುಗಾದಿ ಹಬ್ಬದ ದಿನವೇ ಮುಖ್ಯವಾಗಿ ಎಡೆ ಇಕ್ಕೋದು. ಅಮ್ಮ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾವು ಬೆಳಗ್ಗೆ ಎದ್ದು ಈ ಕಡೆ ಎಲ್ಲ ಸುತ್ತಾಡಿಕೊಂಡು ನೇಚರ್ನ ಎಂಜಾಯ್ ಮಾಡಿಕೊಂಡು ಟೈಮ್ ಕಳೀತಾ ಇದ್ದೀವಿ. ಇವತ್ತು ಇಲ್ಲೇನೋ ಒಂಥರ ಚೆಂದ, ಬೆಳಗ್ಗೆ ನವಿಲ್ ಶಬ್ದ, ಆಮೇಲೆ ಅಕ್ಕಿಗಳೆಲ್ಲ ಕಿಚ ಅಂತಿರ್ತವೆ, ಫಾಗ್, ಒಂಥರ ಇಲ್ಲೇ ಇರಬೇಕು ಅಂತ ಅನಿಸ್ತಿರುತ್ತೆ ಮನಸ್ಸು. ನಮ್ಮಮ್ಮ ಸ್ವಲ್ಪ ಇಲ್ಲಿ ಮಿನಿ ತೋಟ ಥರ ಮಾಡಿಬಿಟ್ಟಿದ್ದಾರೆ. ಇನ್ನೂ ಎಷ್ಟೊಂದು ಗಿಡಗಳನ್ನೆಲ್ಲ ಹಾಕಿದ್ರು, ಯಾಕೋ ಅವೆಲ್ಲ ಸರಿಯಾಗಿ ಬಂದೇ ಇಲ್ಲ. ಅದ್ರ ತಕ್ಕನಾಗಿ ಸ್ವಲ್ಪ ಗೊಬ್ಬರ, ಸಗಣಿ ಎಲ್ಲನೂ ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಇಲ್ಲಿ ಸಿಗಲ್ಲ ಅಲ್ಲ, ಅಂದರೆ ನಮ್ಮದು ಹಸು ಏನೂ ಇಲ್ಲ, ಹಾಗಾಗಿ ಇರೋದ್ರಲ್ಲೇ ಹಂಗೋ ಮಾಡ್ಕೊಂಡಿದ್ದಾರೆ. ಸ್ವಲ್ಪ ಪೂಜೆಗೆ ಎಷ್ಟು ಬೇಕೋ ಅಷ್ಟು ಹೂವು ಆಗುತ್ತೆ ಡೈಲಿ. ಚೆಂಡು ಹೂವು ಮತ್ತು ದಾಸವಾಳದ ಹೂವು, ಮಲ್ಲಿಗೆ ಹೂವು ಎಲ್ಲ ಹಾಕಿದ್ದಾರೆ. ಅಲ್ಲಿ ಮಲ್ಲಿಗೆ ಗಿಡ ತೋರಿಸ್ತೀನಿ ಬಿಡಿ, ಬನ್ನಿ. ನಾನು ನಮ್ಮ ಅವ್ವರೂರಿಂದ ಒಂದಿಷ್ಟೇ ಉದ್ದ ತಗೊಂಡು ಬಂದು ನೆಟ್ಟಿದ್ನ, ಅದು ಚೆನ್ನಾಗಿ ಬರ್ತಾಯಿದೆ. ನಾನು ಅವತ್ತು ಬರಲ್ಲ ಅಂದ್ಕೊಂಡೆ, ಒಂಥರ ಚೆನ್ನಾಗಿ ಕಾಣಿಸ್ತಾ ಇದೆ. ಕಿತ್ಕೊಂಡು ಮೂಸ್ ನೋಡು, ಗಮ್ಮಂತ ಐತೆ. ಇನ್ನೂ ಜಾಸ್ತಿ ಆಗಿಲ್ಲ. ಅಪ್ಪು ಇದು 9ದು, ಅಂದರೆ 9 ದಳದಂತಾರಲ್ಲ, ನೀನು ಹೇಳ್ತೀಯಲ್ಲ. ಇವ್ರು ಇದೇ ಥರ ಹೂವು ಬೇಕು ಅಂತೇಳಿ ನರ್ಸರಿಗೆ ಹೋಗಿ ನಮ್ಮ ಪಾಟ್ಗೆ ಹಾಕಿದ್ರು. ಪಾಟಲ್ಲಿ ಹಾಕಿದ್ರಿಂದ ಅದು ಈ ಥರ ಸೀಸನ್, ಅಂದರೆ ಈ ಸಮ್ಮರ್ ಸೀಸನಲ್ಲೇ ಇದು ಸ್ವಲ್ಪ ಜಾಸ್ತಿ ಬರೋದು. ಯುಗಾದಿ ಹಬ್ಬದ ಟೈಮಲ್ಲಿ 1-2 ಅಷ್ಟೇ ಬರ್ತಿದ್ದಿದ್ದು. ಗಮ್ಮಂತ ಐತೆ. ನೆಕ್ಸ್ಟ್ ಇಯರ್ ನಾವು ಬರೋ ಅಷ್ಟರಲ್ಲಿ ಇದಿಷ್ಟು ಆಗಿರುತ್ತೆ. ಟೊಮೊಟೊ ಗಿಡ ಅಂತೂ ನಮ್ಮ ಎಷ್ಟು ಹಾಕಿದ್ರು ಅಂದರೆ ಇಲ್ಲೆಲ್ಲ ಫುಲ್ಲು ಹಾಕ್ಬಿಟ್ಟಿದ್ರು, ಎಲ್ಲ ಫುಲ್ ಖಾಲಿ ಮಾಡ್ಕೊಂಡ್ರಂತೆ. ಸುಮಾರು ಒಂದು 8-9 kg ಟೊಮೊಟೊ ಸಿಕ್ತು. ನಂಗೆ ತಂದೇ ಇಲ್ಲ ಇಷ್ಟು ದಿನ ಅಂತ ಅಂತಿದ್ರು. ಏನು ಪಪ್ಪಾಯ ಹಾಕಿದ್ದಾರೆ, ಒಂದೆಲ್ಲ ಹಾಕಿದ್ನಲ್ಲಪ್ಪು, ಅದು ನೋಡಿ ತೋಟ ಆಗ್ಬಿಟ್ಟೈತೆ. ಅಯ್ಯೋ ಏನು ಇಷ್ಟ ಆಗ್ಲಾಬಿಟ್ಟೈತೆ. ಇಲ್ಲಿ ನೀರು ಬರುತ್ತಲ್ಲ, ಸ್ನಾನದ ಮನೆ ನೀರು, ಅದಕ್ಕೆ ಇಷ್ಟು ದೊಡ್ಡದು. ಒಂದೆಲ್ಗ ಸೊಪ್ಪನ್ನು ತಂದು ಹಾಕಿದ್ದೆ ಅಮ್ಮ, ಅದ್ರಲ್ಲಿ ತಂಬುಳಿ ಎಲ್ಲ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಅದು ವನ ಆಗಿಬಿಟ್ಟಿದೆ. ಪುದೀನ ನೋಡಿ ನಾವು 10 ರೂಪಾಯಿ ಕಟ್ಕೊಟ್ಟು ತಗೊಂಡು ಬರ್ತೀವಿ, ಇಲ್ಲಿ ಮಾರಿದ್ರೆ ಇಲ್ಲ ಅಂದ್ರೆ 200 ರೂಪಾಯಿ ದುಡ್ಡು ಬರುತ್ತೆ. ಲೋಡ್ ಪುದೀನ ಲೋಡ್ ಆಗೈತಿ. ಹಂಗೆ ಊರ ಚಂದ ಅಲ್ವಾ, ನಮ್ಗೆ ಏನೇನು ಬೇಕೆಲ್ಲ ನಾವೇ ಮಾಡ್ಕೊಳ್ಬೋದು. ಇನ್ನೂ ಸ್ವಲ್ಪ ಕೆಲಸ ಇದೆ, ಇದನ್ನೆಲ್ಲ ಉಳಿಸ್ಬಿಟ್ರೆ ಅವಾಗ ಬೇಕಾಗಿದ್ದ ಗಿಡನೆಲ್ಲ ಹಾಕೊಳ್ಬೋದು. ನೀರಿಗೇನು ಬರ ಇಲ್ಲ ನಮ್ಮ ಕಡೆ. ಅದೇ ಗೊಬ್ಬರ ಎಲ್ಲ ಹಾಕಿ ನೀಟಾಗಿ ನೋಡ್ಕೊಳೋದಿರಬೇಕು. ನೀಟಾಗಿ ನೋಡ್ಕೊಂಡು ಟೈಮ್ ಸರಿಯಾಗಿ ನೀರೆಲ್ಲ ಹಾಕ್ಬಿಟ್ರೆ ಚೆನ್ನಾಗಿ ಬರುತ್ತೆ. ಇನ್ನು ಹಬ್ಬಕ್ಕೆ ಎಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದಾರೆ. ನಾವು ಸಿಂಪಲ್ಲಾಗಿ ಹಬ್ಬ ಮಾಡೋದು, ಸಿಂಪಲ್ಲಾಗೇ ಎಡೆ ಇಕ್ಕೋದು, ಅದನ್ನು ಕೂಡ ತೋರಿಸ್ತೀನಿ. ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ, ನಿಮಗೂ ಕೂಡ ಇಷ್ಟ ಆಗ್ಬೋದು. ಇನ್ನು ನಾವು 4 ಟೊಮೊಟೊ ಹಣ್ಣಿಗೆ ಬಂದಿದ್ದು, ಹಂಗೆ ಅಪ್ಪು ಅದನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಹಣ್ಣಿಗೆ ಬಂದಿದೆ ನೋಡು ಅಂತ. ಇನ್ನು ಗಿಡಗಳಿಗೆಲ್ಲ ಒಂದು ಸ್ವಲ್ಪ ಕಡ್ಡಿನ ಕೊಟ್ಟು ಅವರು ನೀಟಾಗಿ ನಿಲ್ಲಿಸ್ತಾ ಇದ್ದಾರೆ. ತುಂಬ ಹಣ್ಣು ಬಿಟ್ಟಿರೋದ್ರಿಂದ ಆ ಗಿಡನೇ ಕೆಳಗಡೆ ಬಾಗ್ತಾ ಇತ್ತು. ಅಮ್ಮ ಕಡ್ಡಿಯೆಲ್ಲ ಏನೂ ಕೊಟ್ಟಿರಲಿಲ್ಲ. ಹಿಂಗೆ ಏನಾದರೂ ಗಿಡ ಬಾಗಿದ್ರೆ ಆ ನೆಲಕ್ಕೆ ಹಣ್ಣು ಟಚ್ ಆಗುತ್ತಲ್ಲ, ಅವಾಗ ಕೆಲವೊಂದು ಹಾಳಾಗಿಬಿಡುತ್ತೆ. ಹಾಗಾಗಿ ಅವರು ಸ್ವಲ್ಪ ಕಡ್ಡಿನೆಲ್ಲ ಅದಕ್ಕೆ ಸಪೋರ್ಟ್ ಕೊಟ್ಟು ನೀಟಾಗಿ ನಿಲ್ಲಿಸಿದ್ರು. ಇನ್ನು ಮನೆ ಮುಂದೆ ಸುಮಾರಷ್ಟು ಕಾಂಗ್ರೆಸ್ ಗಿಡ ಎಲ್ಲ ಬೆಳ್ಕೊಂಡು ಬಿಟ್ಟಿತ್ತು. ಅದನ್ನೆಲ್ಲ ಅಪ್ಪು ಕ್ಲೀನ್ ಮಾಡ್ತಾ ಇದ್ದಾರೆ. ಏನಂದರೆ ರಾತ್ರಿ ಹೊತ್ತಮ್ಮ ಓಡಾಡ್ತಾ ಇರ್ತಾರಲ್ವ, ಹಾವೇನಾದರೂ ಬಂದರೂ ಕೂಡ ಗೊತ್ತಾಗಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಹಂಗೆ ಕ್ಲೀನ್ ಮಾಡ್ತಾಯಿದ್ರು. ಇನ್ನು ಹಬ್ಬ ಅಲ್ವಾ ಇವತ್ತು, ಹಾಗಾಗಿ ಮಾವಿನ ಸೊಪ್ಪೆಲ್ಲ ಅಂತೇಳಿ ನಾನು ನನ್ನ ತಮ್ಮ ನಮ್ಮ ಚಿಕ್ಕಿ ಮನೆ ಹತ್ರ ಹೋಗಿ ಸ್ವಲ್ಪ ಸೊಪ್ಪೆಲ್ಲ ತೊಗೊಂಡು ಬಂದು, ಇನ್ನು ನನ್ನ ತಮ್ಮನಿಗೆ ಹಾಗೆ ನನ್ನ ಹಸ್ಬೆಂಡ್ಗೆ ಇವಾಗ ಎಣ್ಣೆ ಕೂಡ ಹಚ್ತಾ ಇದ್ದೀನಿ. ಕೈಯಲ್ಲಿ ತಟ್ಬಿಡ, ಕಲ್ಲಲ್ಲಿ ತಟ್ಟು, ಬಂಡೆ ಅಂತಲೇ ತಟ್ಲಕಲ್ಲಲ್ಲಿ ಬಿಡಮ್ಮ. ನೀನು ಕಾಲು ಹಿಡ್ಕೊಂಡಿಲ್ಲ ಅಂದ್ರೆ ಕೊಡ್ತಾನೆ ಸೈಟು. ಯೋಚನೆ ಮಾಡೋಣ ತಡಿ. 2 ಕಾಲಿಗೆ ಹಚ್ಚಿದ್ದೀನಿ, 4 ಸೈಟ್ ಕೊಡುವಂಗ. 4 ಸೈಟು ಸಾಕಾ? ಕಾಲ್ಗೆ 2 ಸೈಟು. ಕೈ ಬ್ಯಾಲೆನ್ಸ್ ಐತೆ. ಕೈಗೊಂದೆರಡು, ಕೈಗೆ ಒಂದೊಂದು ಕೊಡು ಸಾಕು. ತಲೆಗೆ ಬೇಡ, ನಂಗೆ ಜಾಸ್ತಿ ಆಸೆ ಇಲ್ಲ ಅಲ್ಲ ಅಪ್ಪು, 4 ಸಾಕು ನಮ್ಗೆ. ಏನಿಲ್ಲ, ಕಟ್ಟಿರೋ ಮನೆ ಸಾಕು ನಿನ್ಗೆ. ನನ್ನ ಪಕ್ಕದಲ್ಲಿ ಏನನ್ನು ಕಟ್ಸ್ಕೊಡು. ಯಾಕಪ್ಪ ಕಾಲಿಗೆ ಬೀಳ್ತಾ ಇಲ್ವಾ ಅಲ್ಲಿ? ನಾನೇ ಬೀಳ್ತೀನಿ. ಬಿಡಮ್ಮ, ಕೋರ್ಟ್ಗೆ ಹೋಗೋಣ. ನನ್ನ ಕಾಲಿಗೆ ಬಿದ್ರು ಈ ಥರ ಮಾಡ್ತಾವನೆ, ಕೋರ್ಟ್ಗೆ ಹೋಗೋಣ.
ನಾ ಮಲಗಿರ್ಬೇಕಾದ್ರೆ ಸೈನ್ ಮಾಡಿಸ್ಕೊಂಡು ಬಂದ್ಬಿಡ್ತೀನಿ. ಇನ್ನು ಸಂತನ್ನ ರೇಗಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಎಣ್ಣೆ ಹಚ್ಚಿದ್ದೀನಿ ಅವನಿಗೆ. ಇನ್ನು ಅಪ್ಪುಗೆ ಈ ಸಲ ಎಣ್ಣೆ ಜಾಸ್ತಿ ಹಚ್ಚಿಲ್ಲ. ಅವ್ರು ಹೋದ ವರ್ಷ ಎಲ್ಲ ಮೈಗೆಲ್ಲ ಹಚ್ಚಿಸ್ಕೊಂಡಿದ್ರು. ಈ ವರ್ಷ ಯಾಕೋ ಅವ್ರಿಗೆ ಇಷ್ಟ ಆಗಿಲ್ಲ ಅನಿಸುತ್ತೆ. ಅದಕ್ಕೆ ಬೇಡ, ಬರೀ ತಲೆಗೆ ಮಾತ್ರ ಹಚ್ಚು ಸಾಕು ಅಂತೇಳಿ ತಲೆಗೆ ಮಾತ್ರ ಹಚ್ಚಿಸ್ಕೊಂಡ್ರು. ಇನ್ನು ಅಮ್ಮ ಬೆಳಗ್ಗೆ ಬೇಗ ಪೂಜೆ ಎಲ್ಲ ಮುಗಿಸ್ಕೊಂಡು ಬಿಡೋಣ ಅಂತ ಹೇಳ್ಬಿಟ್ಟು ಅವರು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ನಮ್ಮ ಮನೆ ಮುಂದೆನೇ ಬಿಡಿ ಅಕ್ಕ ಬರುತ್ತಲ್ಲ, ಎಕ್ಕ ಮತ್ತು ಬೇವಿನ ಮರ ಎಲ್ಲ ಅದಾಗದೇ ಬಂದಿತ್ತು. ಅದನ್ನು ಅಮ್ಮ ಪೂಜೆ ಮಾಡ್ತಾರೆ ಯಾವಾಗ್ಲೂ. ಇನ್ನು ಈ ಕಡೆ ತುಳಸಿ ಗಿಡನೂ ಅಷ್ಟೇ, ಕೃಷ್ಣ ತುಳಸಿ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಒಂದು ವನ ಥರ ಆಗೋಗ್ಬಿಟ್ಟಿತ್ತು. ಅದನ್ನು ಅಷ್ಟೇ ನೀಟಾಗಿ ಒಂದು ಸ್ವಲ್ಪ ಕೋಲೆಲ್ಲ ಕೊಟ್ಟು ನೀಟಾಗಿ ನಿಲ್ಲಿಸ್ತೋ ಈ ಸಲ ನಾವು ಹೋದಾಗ. ನೋಡಿ, ಹಬ್ಬದ ದಿನ ನೈಟಿ ಹಾಕೊಂಡು ಪೂಜೆ ಮಾಡ್ತಾವ್ರೆ. ವಿಷ್ಣುವರ್ಧನ್ ಅಭಿಮಾನಿ ಇವರು, ಅದಕ್ಕೆ ತಲೆಗೆ ಪೇಟನು ಕಟ್ಕೊಂಡವ್ರೆ. ಇಲ್ಲಿ ಕಾರ್ ಸೀಟ್ ಅಂತ ತಂದ್ರೆ ಕಾಲ್ ಸೀಟಕ್ಕೆ ಇಟ್ಕೊಂಡವ್ರು ನಮ್ಮನೆ. ಚೆನ್ನಾಗಿ ಸೀಟ್ತದೆ ಅಂತ ಹಾಕೊಂಡವ್ರೆ. ಬಾಬಾ ಇದೇನ್ ಕ್ಲಾತ್ ಹೇಳ್ರಿ? ಇದು ಫೈಬರ್ ಏನೋ ಬರ್ತದಲ್ಲ, ಅದು ಹುಲ್ಲ ಅಂತಾರೆ. ನಮ್ಮನೇಲಿ ಯುಗಾದಿ ಹಬ್ಬಕ್ಕೆ ಆಲೂಗಡ್ಡೆ ಪಲ್ಯ ಸ್ಪೆಷಲ್ ಆಗಿ ಮಾಡೋದು. ಆಲೂಗಡ್ಡೆ ಪಲ್ಯ, ಒಬ್ಬಟ್ಟು, ಅನ್ನ ಸಾಂಬಾರು ಅಷ್ಟೇ. ಅಮ್ಮ ಈ ಸಲ ವಡೆ ಮಾಡ್ತಿದ್ದಾರೆ. ನಾವ್ಯಾರೂ ಒಬ್ಬಟ್ಟು ಜಾಸ್ತಿ ತಿನ್ನಲ್ಲ, ವಡೆನೂ ತಿನ್ಲಿ ಅಂತ ಹೇಳಿ. ನೀನ್ ತಿಂದಿಯಾ? ಹಾಂ, ನೀನ್ ತಿಂದಿಯಾ? ನೀನ್ ತಿನ್ಬೋದಾ? ಎಲ್ಲ ತಿನ್ಬೋದು. ನಾನೀಗ ಸ್ವಲ್ಪ ಜಾಸ್ತಿ ತಿನ್ಬೋದು. ಆಲೂಗಡ್ಡೆ ತಿನ್ನು. ಎಕ್ಸಿಟ್ ಮಾಡಂಗಿಲ್ಲ. ಸ್ವಲ್ಪ ಸೈಡ್ ಎತ್ತಿಗೆ ಕೊಡ್ತೀನಿ. ಎಂಜಲ್ ಮಾಡಂಗಿಲ್ವಾ? ಅದೇ ಗಿಡದಿಂದ ಬೇರೆ ಯಾರು ತಿಂದಿರ್ತಾರೆ ತಾನೆ? ಹಂಗಲ್ಲ, ನಮ್ಮನೆಗೆ ತಂದ್ಮೇಲೆ ಇದು ನಮ್ಮನೆದು. ಎಡೆ ಇಕ್ಕವರೆಗೂ ನಾವು ಅಲ್ಲಿ ಬೇಳೆ ಐತಿ, ಬೇಳೆ ಈಗ ನೊಣ ಎಲ್ಲ ಬಂದು ಮುತ್ತಿಕ್ ಹೋಗಿರ್ತಾವ. ಅವು ಏನು ಮಾಡಕ್ಕಾಗಲ್ಲ, ಅವು ದೇವ್ರಿದ್ದಂಗೆ. ನೊಣ ರಾತ್ರಿ ಹೊತ್ತು ಸೊಳ್ಳೆನೂ ದೇವ್ರು ಅನ್ಕೋಬೇಕು. ಯಾಕೆ ಕೊಲೆ ಮಾಡ್ತೀರಾ? ಹಂಗಲ್ಲ, ಹಬ್ಬದ ದಿನ ದೇವ್ರು, ಮಿಕ್ಕಿದ ದಿನ ಏನಾದರೂ ಮಾಡ್ಬೋದು. ಸುಮ್ಮನೆ ನಾವು ಮಾತಾಡ್ಕೊಂಡು ಏನು ಅಡುಗೆ ಕೆಲಸನೂ ಮಾಡಿಲ್ಲ. ಸುಮ್ಮನೆ ಅಮ್ಮಂಗೆ ಹೆಲ್ಪ್ ಮಾಡಿಕೊಟ್ಟೆ ಅಷ್ಟೇ. ಅಂದರೆ ತರಕಾರಿ ಹಚ್ಕೊಡೋದು ಅಷ್ಟೇ ನಾನು ಮಾಡಿದ್ದು. ಇನ್ನೆಲ್ಲ ಅಡುಗೆನೂ ಅಮ್ಮನೇ ಮಾಡಿದ್ರು. ಇನ್ನು ನಾವು ಹೊರಗಡೆ ತೋರಣ ಹಾಕೋಣ ಅಂತೇಳಿ ತೋರಣ ಕೂಡ ಹಾಕ್ತಾಯಿದ್ದೀವಿ. ಹಾಗೆ ಒಂದು ವಿಡಿಯೋ ಶೂಟ್ ಮಾಡ್ಕೊಳ್ಬೇಕಿತ್ತು, ಅದನ್ನು ಕೂಡ ಮಾಡಿಕೊಂಡೆ. ಇನ್ನು ಅಮ್ಮ ಒಬ್ಬಟ್ಟೆಲ್ಲನೂ ತಡ್ತಿದ್ರಲ್ಲ, ನಾನು ಕೂಡ ಸ್ವಲ್ಪ ಕೋಸಂಬರಿ ಎಲ್ಲ ಮಾಡ್ಕೊಂಡು ಬಿಡೋಣ ಅಂತೇಳಿ ಇವಾಗ ಸೌತೆಕಾಯಿನೆಲ್ಲ ಹೆಚ್ಕೊಳ್ತಾ ಇದ್ದೀನಿ. ಒಬ್ಬಟ್ಟು ತಟ್ಟ ಕೆಲಸ ಎಲ್ಲ ಅಮ್ಮನೇ ಮಾಡ್ಕೊಂಡು ಬಿಡ್ತಾರೆ. ನಾನು ಏನಕ್ಕೂ ಕೂಡ ಕರೆಯಲ್ಲ ಅವರು, ನೀನು ಆರಾಮಾಗಿರು ಅಂತಾರೆ. ಇನ್ನು ಹಬ್ಬದ ಅಡುಗೆ ಬಂದು ಆಲೂಗಡ್ಡೆ ಪಲ್ಯ ಮಾಡಿದರು, ಹಾಗೆ ಪುಳಿಯೋಗರೆ ಮಾಡಿದರು. ಪುಳಿಯೋಗರೆನ ನಾವು ವರ್ಷ ಮಾಡಲ್ಲ, ಮಾವಿನಕಾಯಿ ಚಿತ್ರಾನ್ನ ಮಾಡ್ತೀವಿ ಇದ್ರ ಬದಲು. ಇವತ್ತು ಮಾವಿನಕಾಯಿ ಸಿಕ್ಕಿಲ್ಲ ಅಂತ ಹೇಳ್ಬಿಟ್ಟು ಪುಳಿಯೋಗರೆನೇ ಮಾಡಿರೋದು. ಇದ್ರ ಜೊತೆಗೆ ಸ್ವಲ್ಪ ನಾನು ಕೋಸಂಬರಿ ಮಾಡಿದ್ನಲ್ವ, ಅದನ್ನು ಕೂಡ ಇವಾಗ ಉಪ್ಪೇನು ಹಾಕ್ತಾನೆ ಹಂಗೇನೆ ಇಟ್ಟಿದ್ದೀನಿ. ಹಾಗೆ ಒಬ್ಬಟ್ಟು ಹೆಂಗೆಂಗೋ ಆಗೋಗ್ಬಿಟ್ಟಿದೆ. ಕೊನೆಯಲ್ಲಿ ಅರ್ಜೆಂಟಲ್ಲಿ ತಟ್ಟಿದ್ದು. ಇನ್ನು ನಮಗೆ ಅಂತ ಹೇಳ್ಬಿಟ್ಟು ವಡೆನೂ ಕೂಡ ಮಾಡಿದ್ದಾರೆ. ಇನ್ನು ಮಾಮೂಲಿಯಾಗಿ ಒಬ್ಬಟ್ಟಿನ ಸಾಂಬಾರು. ಈ ಸಲ ಅಮ್ಮ ಒಬ್ಬಟ್ಟಿನ ರಸದ ಥರ ಮಾಡಿದ್ದಾರೆ. ಅವ್ರು ಬೇರೆ ಥರ ಸಾಂಬಾರು ಮಾಡ್ತಾರೆ, ಆದರೆ ನಮ್ಮ ಸುಮಮ್ಮ ಈ ಥರ ಟ್ರೈ ಮಾಡು ಅಂತ ಹೇಳಿದರು ಅಂತ ಹೇಳ್ಬಿಟ್ಟು ರಸ ಮಾಡಿದರು. ಚೆನ್ನಾಗಿತ್ತು ಟೇಸ್ಟು. ಇನ್ನು ಎಡೆ ಇಡ್ಲಿಕ್ಕೂ ಕೂಡ ಎಲ್ಲನೂ ಕೂಡ ಈಗ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನಮ್ಮನೇಲಿ ಹೆಂಗೆ ಅಂದರೆ ಅಮ್ಮ ಮೊದಲೆಲ್ಲ ಅಂದರೆ ಅವ್ರ ಅತ್ತೆ ಮಾವ ಎಲ್ಲ ಯಾವ ಥರ ಎಡೆ ಇಟ್ಕೊಂಡು ಬಂದಿದ್ರು ಅದೇ ಥರ ಮಾಡೋದವರು. ಯಾವುದೇ ಅಡುಗೆನ ಜಾಸ್ತಿನೂ ಮಾಡಲ್ಲ. ಅಂದರೆ ಈಗ ಚಕ್ಲಿ ಮತ್ತು ನಿಪ್ಪಟ್ಟು ಎಲ್ಲನೂ ನಾವು ಎಕ್ಸ್ಟ್ರಾ ಎಲ್ಲ ಮಾಡಿ ಇಡ್ತೀವಲ್ಲ, ಆ ಥರ ಎಲ್ಲ ಇಡಲ್ಲ ಅವರು. ಅವ್ರು ಮೊದಲೆಲ್ಲ ಯಾವ ಪಲ್ಯ ಮಾಡಿದ್ರು, ಯಾವ ಥರ ಒಬ್ಬಟ್ಟು ಮಾಡ್ತಿದ್ರು ಅದೇ ಥರ ಮಾಡ್ತಾರೆ. ಈ ಹಬ್ಬಕ್ಕೆ ಆಲೂಗಡ್ಡೆ ಪಲ್ಯ ಮಾಡಲೇಬೇಕು, ಹಾಗಾಗಿ ಆಲೂಗಡ್ಡೆ ಪಲ್ಯನ ಮಿಸ್ ಮಾಡದೆ ಮಾಡ್ತಾರೆ. ನಾನೇನಾದರೂ ಬೇರೆ ಥರ ಕಾಳುಗೊಜ್ಜು ಅದು ಇದು ಮಾಡಮ್ಮ ಅಂದರೆ ಹಿಂದೆ ಎಲ್ಲ ಆ ಥರ ನಡೆಸ್ಕೊಂಡು ಬಂದಿಲ್ಲ, ನಾನು ಅದನ್ನೆಲ್ಲ ನಡೆಸಲ್ಲ ಅಂತ ಹೇಳ್ತಾರೆ ಅವರು. ಹಾಗಾಗಿ ಸರಿ ಅಂದ್ಬಿಟ್ಟು ನಾವು ಕೂಡ ಏನು ಹೇಳಲಿಕ್ಕೆ ಹೋಗಲ್ಲ. ಇನ್ನು ಅಪ್ಪಾಜಿ ಫೋಟೋನ ನಾವಿನ್ನು ಗೋಡೆಗೆ ಹಾಕಿರಲಿಲ್ಲ, ಇನ್ನು ಮೊಳೆ ಎಲ್ಲ ಒಡಿಸಿರಲಿಲ್ಲ ಅಲ್ಲ, ಹಾಗಾಗಿ ಸೈಡಲ್ಲೇ ಎತ್ತಿಟ್ಟಿದ್ದು. ಅಮ್ಮ ಅದನ್ನು ಇಡೋದು ಮರ್ತ್ಬಿಟ್ಟಿದ್ರು, ಹಾಗಾಗಿ ಇಲ್ಲಿ ನಾನು ಫೋಟೋ ಕೂಡ ಇಡ್ತಾ ಇದ್ದೀನಿ. ಇನ್ನು ನಮಗೆ ಈ ಥರ ಎಡೆ ಇಡೋ ಹಬ್ಬ ಬಂತು ಅಂದ್ರೆ ಮನಸ್ಸಿಗೆ ತುಂಬ ಬೇಜಾರಾಗ್ತಿರುತ್ತೆ. ಬೆಳಗ್ಗೆಯಿಂದ ಎಷ್ಟು ಖುಷಿಯಾಗಿ ಅದು ಮಾಡ್ಕೊಳ್ಬೇಕು ಇದು ಮಾಡ್ಕೊಳ್ಬೇಕು ಹಬ್ಬ ಅಂತ ಎಲ್ಲ ಮಾಡಿಕೊಂಡ್ರೂ ಕೂಡ ಆ ಎಡೆ ಇಡೋ ಟೈಮಲ್ಲಿ ಮಾತ್ರ ತುಂಬ ದುಃಖ ಆಗ್ತಿರುತ್ತೆ. ವರ್ಷದಲ್ಲಿ 3 ಸಲ ಇಡ್ತೀವಿ ನಾವು, 3 ಸಲನೂ ಕೂಡ ಅಷ್ಟೇನೇ. ಎಷ್ಟು ಕಂಟ್ರೋಲ್ ಮಾಡಿಕೊಂಡ್ರೂ ಕೂಡ ಕಂಟ್ರೋಲ್ ಆಗಲ್ಲ.
ಇನ್ನು ನಾವು ಅಪ್ಪಾಜಿನ ಕಳ್ಕೊಂಡು ಸುಮಾರು ಒಂದು 13 ವರ್ಷ ಆಯಿತು. 13 ವರ್ಷದಿಂದನೂ ಕೂಡ ಬೇಜಾರಲ್ಲೇ ಇದ್ದೀವಿ ಹೊರತು ಏನೋ ಮರ್ತುಬಿಟ್ಟಂತೂ ಇರೋಕ್ಕಾಗೋದೇ ಇಲ್ಲ. ಅವ್ರು ತೀರೋದಾಗಿನ್ನ ನಾವು ಚಿಕ್ಕವರು. ನಾನು 9th ಸ್ಟ್ಯಾಂಡರ್ಡ್ ಓದ್ತಿದ್ದೆ, ನನ್ನ ತಮ್ಮ ಇನ್ನು 6th ಸ್ಟ್ಯಾಂಡರ್ಡ್ ಅಂತ ಅನಿಸುತ್ತೆ. ಅಷ್ಟು ಚಿಕ್ಕ ಏಜಲ್ಲೇ ಅವರು ಬಿಟ್ಟೋದ್ರಲ್ಲ ಅನ್ನೋದೊಂದು ನೋವು ಯಾವಾಗಲೂ ಕೂಡ ಮನಸ್ಸಲ್ಲಿ ಇದ್ದೇ ಇರುತ್ತೆ. ಅವ್ರು ಇವಾಗ ಇದ್ದಿದ್ರೆ ಒಂಥರ ಚೆನ್ನಾಗಿರೋದು. ನಾವು ಇಷ್ಟೊಂದು ಚೆನ್ನಾಗಿರೋದನ್ನ ನೋಡಿ, ನಾವು ಖುಷಿಯಾಗಿರೋದನ್ನ ನೋಡಿ ಅವರು ಕೂಡ ತುಂಬ ಖುಷಿ ಪಡ್ತಿದ್ರು ಅನಿಸುತ್ತೆ. ಏನೂ ಮಾಡಲಿಕ್ಕಾಗಲ್ಲ ಅಲ್ವಾ, ಎಲ್ಲರೂ ಒಟ್ಟಿಗೆನೇ ಇರೋಕ್ಕಾಗಲ್ಲ, ಒಂದಲ್ಲ ಒಂದು ದಿನ ಹೋಗಲೇಬೇಕು. ಅದೆಲ್ಲ ಗೊತ್ತಿರುತ್ತೆ ನಮಗೂ, ಆದರೂ ಒಂಥರ ದುಃಖ ಆಗ್ತಿರುತ್ತೆ. ಯಾವುದೇ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಅಪ್ಪ ಅಮ್ಮ ಇಬ್ಬರು ಇರಬೇಕಾಗತ್ತೆ. ಅದರಲ್ಲೂ ಕೂಡ ಆ ಚಿಕ್ಕ ಏಜಲ್ಲಿ ಇಬ್ಬರು ಪ್ರೀತಿನೂ ಸಿಗಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಇಬ್ಬರಲ್ಲಿ ಒಬ್ಬರಿಲ್ಲ ಅಂದ್ರೂ ತುಂಬ ಕಷ್ಟ ಆಗುತ್ತೆ. ಆ ಕಷ್ಟನೆಲ್ಲ ನಾವು ಅನುಭವಿಸ್ಬಿಟ್ಟಿದ್ದೀವಿ. ಆದರೂ ಕೂಡ ಅಮ್ಮ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮಗೊಂದು ಒಳ್ಳೆ ಎಜುಕೇಷನ್ ಕೊಡಿಸಿ ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಳ್ಳೋ ಥರ ಮಾಡಿದ್ದಾರೆ. ನಮಗೆ ಯಾವಾಗಲೂ ಕೂಡ ಖುಷಿ. ಇನ್ನು ಕೆಲವೊಬ್ಬರು ನನಗೆ ಕಮೆಂಟಲ್ಲಿ ಕೇಳ್ತಿರ್ತೀರ ಅಲ್ವಾ, ಹೆಲ್ತ್ ಅಂತ ಯಾಕೆ ಹೇಳ್ತಾ ಇರ್ತೀರಾ, ಆರಾಮಾಗಿರೋ ತನಕ ಏನು ಬೇಕಾ ತಿನ್ಕೊಂಡು ಆರಾಮಾಗಿರ್ಬೋದಲ್ವ ಅಂತ ಹೇಳಿ. ನಮ್ಮ ಅಪ್ಪಾಜಿನೂ ಕೂಡ ಆ ಏಜಲ್ಲಿ ಸ್ವಲ್ಪ ಕೆಲಸ ಎಲ್ಲನೂ ಬಿಟ್ಟು ಅವ್ರ ಹೆಲ್ತ್ ಬಗ್ಗೆ ಅವರು ಗಮನ ಕೊಟ್ಟಿದ್ರೆ ಅವರು ಇವತ್ತು ಕೂಡ ನಮ್ಮ ಜೊತೆನೇ ಇರ್ತಿದ್ರು ಅಂತ ಅನಿಸುತ್ತೆ. ಆವಾಗ ಅವರು ಆರೋಗ್ಯದ ಕಡೆ ಗಮನ ಕೊಡಲಿಲ್ಲ, ಹಾಗಾಗಿ ಅಷ್ಟು ಬೇಗ ಎಲ್ಲರನ್ನೂ ಕೂಡ ಬಿಟ್ಟು ಹೋದರು. ಅದೇನೋ ಒಂಥರ ನನ್ನ ಮನಸ್ಸಿಗೆ ಈಗಲೂ ಕೂಡ ಕಾಡುತ್ತೆ. ಹಾಗಾಗಿ ನಾನು ಎಲ್ಲದಕ್ಕಿಂತ ಮೊದಲು ಆರೋಗ್ಯ ಮುಖ್ಯ, ಆರೋಗ್ಯ ಇದ್ದರೆ ಏನು ಬೇಕಾದರೂ ಸಂಪಾದನೆ ಮಾಡ್ಕೊಳ್ಬೋದು ಅಂತೇಳಿ ಡಿಸೈಡ್ ಆಗಿಬಿಟ್ಟೆ ಅಷ್ಟೇ. ಹಾಗಾಗಿ ಹೆಲ್ತ್ ಬಗ್ಗೆನೇ ಜಾಸ್ತಿ ನಾನು ಗಮನ ಕೊಡ್ತೀನಿ. ಏನೂ ಮಾಡಲಿಕ್ಕಾಗಲ್ಲ, ಅದೆಲ್ಲ ಹಣೆ ಬರ ಟೈಮು ಏನು ಬೇಕಾದರೂ ಹೇಳ್ಬೋದು, ಗೊತ್ತಿಲ್ಲ. ಒಟ್ಟಿನಲ್ಲಿ ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನಮ್ಮ ಆರೋಗ್ಯನ ನಾವು ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಷ್ಟೇ. ಇನ್ನಿವಾಗ ಸಂತು ಪೂಜೆ ಮಾಡ್ತಾ ಇದ್ದೇನೆ. ನಾವು ಅಪ್ಪಾಜಿ ಜೊತೆಗೆ ನಮ್ಮ ಅಜ್ಜಿ ತಾತಂಗೂ ಕೂಡ ಎಡೆ ಇಡ್ತೀವಿ. ಅವ್ರಿಗೆ ಹೊಸ ಬಟ್ಟೆ ತೊಗೊಂಡು ಬಂದು ಒಂದು ತುಂಬಿದ ಕೊಡೋದ ಮೇಲೆ ಆ ಬಟ್ಟೆ ಇಟ್ಬಿಟ್ಟು ಪೂಜೆ ಮಾಡೋದು. ಇನ್ನು ಫೋಟೋನ ಇಲ್ಲಿ ಎದುರುಗಡೆನೇ ಇಟ್ಟು ಮಾಡಲ್ಲ, ನಾವು ಗೋಡೆ ಮೇಲೆ ಇಟ್ಬಿಟ್ಟೆ ಮಾಡ್ತೀವಿ. ಇಲ್ಲಿ ಮೊಳೆ ಏನೂ ಹಾಕಿರ್ಲಿಲ್ವಲ್ಲ, ಹಾಗಾಗಲ್ಲಿ ಇಟ್ಟಿದ್ದು ಅಷ್ಟೇ. ಇನ್ನು ನಮ್ಮ ಮನೇಲಿ ಸ್ವಲ್ಪ ಗಂಡು ಮಕ್ಕಳೇ ಮೊದಲು ಪೂಜೆ ಮಾಡೋದು. ಅವ್ರು ಪೂಜೆ ಮಾಡಾದಮೇಲೆ ನಾವು ಮಾಡ್ತೀವಿ. ಇನ್ನು ಸಂತು ಅಂತೂ ಪೂಜೆ ಮಾಡೋದ್ರಲ್ಲಿ ಯಾವಾಗಲೂ ಮುಂದೆನೇ ಇರ್ತಾನೆ. ಅವನಿಗೆ ನೀಟಾಗಿ ಶ್ರದ್ಧೆಯಿಂದ ಮಾಡಬೇಕು. ಏನಾದರೂ ಒಂಚೂರು ಹೆಚ್ಚು ಕಡಿಮೆ ಆಗಿದ್ರು ಅಥವಾ ಏನಾದರೂ ನಾವು ಇಟ್ಟಿಲ್ಲ ಆ ವಸ್ತು ಈ ವಸ್ತು ಮರ್ತುಬಿಟ್ಟಿದ್ದೀವಿ ಅಂದರೂ ಕೂಡ ಅವ್ನು ಪಟ್ಟಂತ ನೆನ್ಪು ಮಾಡ್ಕೊಂಡು ಹೇಳ್ಬಿಡ್ತಾನೆ, ಇದು ನೀವು ಮರ್ತಿದ್ದೀರಾ, ಇದನ್ನು ಇಡಬೇಕಿತ್ತು ಅಂತ ಹೇಳಿ. ಹಾಗಾಗಿ ಅವನಿಗೆ ಬಿಟ್ಬಿಡ್ತೀವಿ, ಫಸ್ಟ್ ನೀನೇ ಪೂಜೆ ಮಾಡು ಆಮೇಲೆ ನಾವು ಮಾಡ್ತೀವಿ ಅಂತೇಳಿ. ಇನ್ನಿವಾಗ ನಾನು ಅಪ್ಪು ಕೂಡ ಪೂಜೆ ಮಾಡ್ತಿದ್ದೀವಿ. ನನಗೆ ಸ್ವಲ್ಪ ಸುಸ್ತಾಗ್ತಾಯಿತ್ತು, ಹಾಗೆ ನನಗೆ ಬೇಜಾರು ಕೂಡ ಆಗುತ್ತೆ ಈ ಟೈಮಲ್ಲಿ. ಹಂಗಾಗಿ ನನ್ನ ಪಾಡಿಗೆ ನಾನು ಸುಮ್ಮನೆ ಕೂತ್ಕೊಂಡು ಬಿಡ್ತೀನಿ. ಯಾವಾಗಲೂ ಅಷ್ಟೇ, ಅದೇನೋ ನಂಗೆ ಪೂಜೆ ಮಾಡಲಿಕ್ಕೆ ಇಷ್ಟ ಇಲ್ಲ. ಹಾಗಾಗಿ ನಮ್ಮ ಮನೇಲೂ ಕೂಡ ನಮ್ಮ ಅಪ್ಪಾಜಿ ಫೋಟೋ ಇಟ್ಕೊಂಡಿಲ್ಲ. ನನಗೆ ಅವರು ನಮ್ಮ ಜೊತೆ ಇಲ್ಲ, ಅವ್ರಿಗೆ ಹಾರ ಹಾಕಬೇಕು, ಕುಂಕುಮ ಇಟ್ಟು ಪೂಜೆ ಮಾಡಬೇಕು, ಅದೆಲ್ಲ ನಂಗೆ ನಿಜವಾಗ್ಲೂ ಅಷ್ಟೊಂದು ಇಷ್ಟ ಆಗಲ್ಲ. ಅವರು ಎಲ್ಲಿದ್ದರೂ ನಮ್ಮ ಜೊತೆಲೇ ಇರ್ತಾರೆ ಅನ್ನೋದೊಂದು ಭಾವನೆ ಅಷ್ಟೇ. ಹಾಗಾಗಿ ನಾನು ಮನೇಲೂ ಕೂಡ ಫೋಟೋ ಎಲ್ಲ ಏನೂ ಇಟ್ಟಿಲ್ಲ. ಇನ್ನು ಇಲ್ಲಿ ಬಂದು ಫೋಟೋ ನೋಡಿದಾಗ ತುಂಬ ಬೇಜಾರಾಗುತ್ತೆ ಅಷ್ಟೇ. ಇನ್ನು ಪೂಜೆನೂ ಕೂಡ ಎಲ್ಲನೂ ಮುಗಿಸ್ತು. ಒಂದು 12 ಗಂಟೆ ಅಷ್ಟರಲ್ಲೆಲ್ಲ ಎಡೆ ಎಲ್ಲನೂ ಇಟ್ಟು. ಈ ವಿಷಯ ಏನಾದರೂ ನಾನು ಯೋಚನೆ ಮಾಡ್ತು ಅಂದರೆ ಒಂಥರ ಎಮೋಷ್ನಲ್ ಆಗಿಬಿಡ್ತೀನಿ. ಅದು ಆಟೋಮೆಟಿಕ್ಕಾಗಿ ನನಗೆ ಕಣ್ಣೀರು ಬಂದುಬಿಡುತ್ತೆ. ಅದನ್ನೇನು ಅಂದ್ಕೊಳ್ಬೇಡಿ. ಆಮೇಲೆ ಇನ್ನು ಪೂಜೆನೆಲ್ಲ ಮುಗಿಸ್ಬಿಟ್ಟು ನಾವು ಕೂಡ ಸ್ವಲ್ಪ ಹೊತ್ತು ಈಚೆ ಕಡೆ ಕೂತಿದ್ದು. ಅದಾದಮೇಲೆ ಊಟ ಮಾಡೋಣ ಅಂಥೇಳಿ ಇವಾಗ ಊಟಕ್ಕೆ ಕೂತ್ಕೊಂಡಿದ್ದೀವಿ. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾಯಿದ್ದೋ. ಬೆಳಗ್ಗೆಯಿಂದ ಅದು ಇದು ಕೆಲಸ ಅಂತ ಮಾಡ್ತಿದ್ರಲ್ವ ಎಲ್ಲರೂ ಕೂಡ. ಹಾಗಾಗಿ ಒಂದು ಸ್ವಲ್ಪ ಚೆನ್ನಾಗಿ ರೆಸ್ಟ್ ಮಾಡಿ ಇವಾಗ ಹೊರಗಡೆ ಹೋಗೋಣ ಅಂಥೇಳಿ ಹೊರಗಡೆ ಕೂಡ ಹೋಗ್ತಿದ್ದೀವಿ. ಅಮ್ಮ ಆಮೇಲೆ ಊಟ ಮಾಡ್ತೀನಿ ಅಂತ ಅಂದರು. ಹಾಗಾಗಿ ನಾವು ಊಟ ಎಲ್ಲನೂ ಮುಗಿಸ್ಕೊಂಡು ಇನ್ನು ಸ್ವಲ್ಪ ಕೇರ್ಪೇಟೆಯಲ್ಲಿ ಕೆಲಸ ಇತ್ತು, ಹಾಗಾಗಿ ಹೊರಗಡೆ ಬಂದಿದ್ದು. ಹಾಗೆ ಒಂಚೂರು ನರ್ಸರಿಗೂ ಕೂಡ ಹೋಗಬೇಕಿತ್ತು. ಹಾಗಾಗಿ ಶ್ರಾವಣ ಬೆಳಗುಳಕ್ಕೆ ಹೋಗ್ಬಿಟ್ಟು ಬರೋಣ ಅಂಥೇಳಿ ಅಲ್ಲಿಗೂ ಕೂಡ ಹೊರಟು. ಕೇರ್ಪೇಟೆಲ್ಲೇ ಸಿಗುತ್ತೆ, ಆದರೆ ಇವತ್ತು ಹಬ್ಬ ಅಲ್ವಾ, ಹಾಗಾಗಿ ಅಲ್ಲಿ ಕ್ಲೋಸ್ ಆಗಿತ್ತು. ನಾವು ಅಂದ್ಕೊಂಡು ಬೇರೆ ಕಡೆ ಸಿಗ್ಬೋದು ಅಂತೇಳಿ ಶ್ರಾವಣ ಬೆಳಗುಳಕ್ಕೆ ಹೋದ್ವಾ, ಅಲ್ಲೂ ಕೂಡ ಕ್ಲೋಸ್ ಆಗಿಬಿಟ್ಟಿತ್ತು. ಸರಿ ಇನ್ನೇನು ಮಾಡೋದು ಅಂತೇಳಿ ಮತ್ತೆ ನಾವು ವಾಪಸ್ ಬಂದೋ. ಬರ್ತಾ ಇದೊಂದು ಗದ್ದೆ ಕಾಣಿಸ್ತು. ಗದ್ದೆಯಲ್ಲಿ ನವಿಲು ಎಷ್ಟು ಚೆನ್ನಾಗಿದ್ದು ಅಂದರೆ ನಮಗೆ ವಿಡಿಯೋದಲ್ಲಿ ಒಂದೇ ಒಂದು ನವಿಲು ಕಾಣಿಸ್ತಾ ಇದೆ, ನೀವು ಇಲ್ಲಿ ನೋಡ್ಬೋದು. ಆದರೆ ಸುಮಾರಷ್ಟು ಇತ್ತು ಅಲ್ಲಿ, ತುಂಬ ಚೆನ್ನಾಗಿ ಹೋಗ್ತಿತ್ತು. ಹಾಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಇನ್ನು ಬರುವಾಗ ಕಲ್ಲಂಗಡಿ ಹಣ್ಣು ಕೂಡ
ಕಾಣಿಸ್ತಲ್ಲ, ಹಾಗಾಗಿ ಸ್ವಲ್ಪ ಕಲ್ಲಂಗಡಿ ಕೂಡ ತೊಗೊಂಡು ಮನೆಗೆ ಬಂದು. ಇನ್ನು ನಾನು ಇವತ್ತೆಲ್ಲ ಒಂದು ಸ್ವಲ್ಪ ಸಪ್ಪೆ ಇದ್ನಲ್ವ, ಹಾಗಾಗಿ ಅಪ್ಪು ಸ್ವಲ್ಪ ಏನಾದರೂ ಒಂಚೂರು ನಾನು ಆ್ಯಕ್ಟಿವ್ ಆಗಿ ಖುಷಿಯಾಗಿರಬೇಕು ಅಂತ ಅವ್ರು ಅಂದ್ಕೊತಾರೆ. ಅದಕ್ಕೆ ಈ ಥರ ಜೋಕಾಲಿ ಎಲ್ಲನೂ ಕಟ್ಟಿ ಕೂರಿಸಿದ್ರು. ಅಂದರೆ ನಾವು ಚಿಕ್ಕವರಿರುವಾಗ ಆ ಮರಕ್ಕೆ ಈ ಥರ ಕಟ್ಕೊಂಡು ಆಟ ಆಡ್ತಾಯಿದ್ದು, ಅದು ಅಪ್ಪು ಆಡ್ತಿದ್ರಂತೆ, ಹಾಗೆ ಸಂತೂ ಅಷ್ಟೇ. ಅದಕ್ಕೆ ಅವರು ಇಲ್ಲಿ ಆಡು ನೀನು, ಚೆನ್ನಾಗಿರುತ್ತೆ ನಿನಗೆ, ಅದೆಲ್ಲ ನೆನಪಾಗುತ್ತೆ ಅಂತೇಳಿ ಕಟ್ಕೊಟ್ಟಿದ್ದಾರೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ಆಟ ಆಡಿಕೊಂಡು ಅದಾದಮೇಲೆ ಮಲ್ಕೊಂಡು ಇನ್ನು ಬೆಳಗ್ಗೆ ನಾನು ವ್ಲಾಗ್ನ ಮತ್ತೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಿನ್ನೆ ಸ್ವಲ್ಪ ಅವರು ಗಿಡನೆಲ್ಲ ಕ್ಲೀನ್ ಮಾಡ್ತಿದ್ರು ನೋಡಿ, ಕಾಂಗ್ರೆಸ್ ಗಿಡನೆಲ್ಲ ಕ್ಲೀನ್ ಮಾಡಿದ್ರಲ್ವ, ಅದು ಮಾಡಿದ್ರು ಯಾಕೋ ಅವ್ರ ಮನಸ್ಸಿಗೆ ಸಮಾಧಾನ ಆಗಲಿಲ್ಲ. ಇಲ್ಲೆಲ್ಲ ಸ್ವಲ್ಪ ಜಲ್ಲಿ ಹಾಕ್ಸ್ಬಿಡೋಣ, ಕಾರೆಲ್ಲ ಮೇಲ್ಗಡೆ ಹೋಗ್ಲಿಕ್ಕೆ ಈಸಿ ಆಗುತ್ತೆ, ಹಾಗೆ ಈ ಕೆಲವೊಂದಿಷ್ಟು ಗಿಡಗಳೆಲ್ಲ ಬೆಳ್ಕೊಳಲ್ಲ, ಒಂದು ಸ್ವಲ್ಪ ಸೇಫಾಗಿರುತ್ತೆ, ಹಾವು ಬಂದು ಸೇರಲ್ಲ ಅಂತ ಹೇಳ್ಬಿಟ್ಟು JCBನ ಕರೆಸ್ಬಿಟ್ಟು ನೀಟಾಗಿ ಎಲ್ಲನೂ ಕೂಡ ಕ್ಲೀನ್ ಮಾಡಿಸ್ತಿದ್ದಾರೆ. ಇದ್ರ ಜೊತೆಗೆ ಹೊಲನೂ ಕೂಡ ಸ್ವಲ್ಪ ಮಟ್ಟ ಮಾಡಿಸ್ಬೇಕಿತ್ತು, ಅಂದರೆ ಒಂಚೂರು ಗುಂಡಿ ಎಲ್ಲ ಆಗೋಗ್ಬಿಟ್ಟಿತ್ತು, ಮಣ್ಣೆಲ್ಲ ತಗೊಂಡ್ಬಿಟ್ಟಿದ್ರು. ಸರಿಯಾಗಿ ಗುಂಡಿನೆಲ್ಲ ಮುಚ್ಚಿಸ್ಬಿಡೋಣ ಅಂತೇಳಿ ಇವತ್ತು ಕರೆಸಿದ್ದು. ಇದೇ ಇವತ್ತಿನ ದಿನದ ಪೂರ್ತಿ ಕೆಲಸ ಆಗೋಗ್ಬಿಡ್ತು. ಸುಮಾರು ಒಂದು 8 ಗಂಟೆ ಕೆಲಸ ಆಯಿತು ಅಂತ ಅನ್ಕೋತೀನಿ. ಪಾಪ ಅಪ್ಪನೂ ಸಂತೂ ಅಂತ ಬರೀ ಬಿಸಿಲಲ್ಲೇ ಇದ್ದಾರೆ ಇವತ್ತು, ಒಳ್ಳೆಯೇ ಬಂದಿಲ್ಲ ಅವರು, ಅಷ್ಟು ಕೆಲಸ ಮಾಡ್ತಾಯಿದ್ರು. ಊರಿನ ಕೆಲಸನೇ ಹಂಗಲ್ವ, ಎಷ್ಟು ಮಾಡಿದ್ರೂ ಮುಗಿಯೋದೇ ಇಲ್ಲ. ಅದು ಹೊಲದ ಕೆಲಸ ಅಂದರೆ ಹೊಲದಲ್ಲಿ ಕೆಲಸ ಮಾಡೋರಿಗೆ ಗೊತ್ತಿರುತ್ತೆ, ಟೈಮ್ ಹೆಂಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ. ಆದರೂ ಮನಸ್ಸಿಗೇನೋ ಒಂಥರ ಖುಷಿ, ಈ ಥರ ಇದೆ ನೋಡಿ ಯಾವ ಥರ ಹೊಲ, ಇದೆಲ್ಲ ಕಂಪ್ಲೀಟಾಗಿ ನಾವು ಮಟ್ಟ ಮಾಡಿಸ್ಬಿಟ್ವ, ಅವಾಗ ಮನಸ್ಸಿಗೆ ಎಷ್ಟು ಖುಷಿ ಆಯಿತು ಗೊತ್ತಾ, ಎಷ್ಟು ನೀಟಾಗಿ ಕಾಣಿಸ್ತಿದ್ಯಪ್ಪ ನಮ್ಮ ಹೊಲ ಅಂತ ಹೇಳಿ. ಇನ್ನು ಅಲ್ಲಿ JCB ನಿಂತಿದೆಯಲ್ಲ, ಅಲ್ಲಿಂದನೂ ಕೂಡ ನಾವು ಕ್ಲೀನ್ ಮಾಡಿಸ್ಕೊಂಡು ಬಂದು. ಇವಾಗ ಬೇರೆ ಮಳೆ ಇರಲಿಲ್ಲ ಅವತ್ತು, ಹಂಗಾಗಿ ನೆರೆ ಎಲ್ಲ ಸ್ವಲ್ಪ ಗಟ್ಟಿ ಇತ್ತಲ್ಲ, ಹಾಗಾಗಿ ಒಂಚೂರು ಜಾಸ್ತಿನೇ ಟೈಮ್ ತೊಗೊಂತು. ಇನ್ನು ಆ ಕಡೆ ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಬರೋ ಅಷ್ಟರಲ್ಲಿ ಜಲ್ಲಿ ಕೂಡ ಬಂತು, ಅದನ್ನು ಕೂಡ ಕರೆಸಿದ್ದು. ಹಬ್ಬ ಅಲ್ವಾ, ಹಾಗಾಗಿ ಯಾರೂ ಕೂಡ ಸಿಗ್ತಿರಲಿಲ್ಲ ನಮಗೆ. ನಾಳೆ ಬರ್ತೀವಿ ಅಂತಲೇ ಅಂತಿದ್ರು. ಹಾಗಾಗಿ ಒಂದಿನ ವೇಟ್ ಮಾಡಿ ಆಮೇಲೆ ನಾವು ಕರೆಸಿದ್ದು. ಇನ್ನು ಜಲ್ಲಿನೆಲ್ಲ ಮನೆ ಮುಂದೆ ಹಾಕಿಸ್ತಾ ಇದ್ದೀವಿ. ಬರೀ ಜಲ್ಲಿ ಹಾಕ್ಸ್ಬಿಟ್ಟು ಬಿಟ್ಬಿಡೋಣ ಅಂತ ಅಂದ್ಕೊಂಡು, ಅದಾದಮೇಲೆ ಅಪ್ಪು ಯಾಕೋ ಅದ್ರ ಮೇಲೆ ಸ್ವಲ್ಪ ಸಿಮೆಂಟ್ನು ಕೂಡ ಹಾಕೋಣ, ಆವಾಗ ಅದು ನೀಟಾಗಿ ಕೂರುತ್ತೆ ಅಂತ ಹೇಳ್ಬಿಟ್ಟು ಸಿಮೆಂಟ್ನೆಲ್ಲ ತರಿಸ್ಕೊಂಡು ಅವರೇ ಪಾಪ ಎಲ್ಲ ಕೆಲಸನೂ ಮಾಡ್ತಾ ಇದ್ದಾರೆ. ನಾವು ಮಾಮೂಲಿ ಜಲ್ಲಿ ತರಿಸಿದ್ದು, ಅಂದರೆ ಚಿಕ್ಕ ಜಲ್ಲಿ ಬರುತ್ತಲ್ಲ ಆ ಜಲ್ಲಿನ, ಆದರೆ ಇದಕ್ಕಿಂತ ಸ್ವಲ್ಪ ದೊಡ್ಡ ಜಲ್ಲಿ ಬಂದು ಸಿಮೆಂಟೆಲ್ಲ ಮಿಕ್ಸ್ ಆಗಿರೋ ಥರ ಇರುತ್ತಂತೆ. ಅದನ್ನು ತಂದರೆ ನಾವು ಎಕ್ಸ್ಟ್ರಾ ಸಿಮೆಂಟೆಲ್ಲ ಹಾಕೋದೇನು ಬೇಡ ಅಂತೆ. ಅದು ನಮ್ಮ ಅಣ್ಣ ನಮ್ಗೆ ಆಮೇಲೆ ಹೇಳಿದ್ರು, ನಾನು ಹೇಳಿರ್ದಿಲ್ಲ ಅಣ್ಣಂಗೆ, ಆವಾಗ ಹೇಳಿದ್ರು ಅದನ್ನು ತರಿಸಿ ಹಾಕೋತಾನೆ ಅಂತ ಹೇಳಿ. ಸರಿ ಇನ್ನೇನು ಮಾಡೋದು, ಆಗಿದ್ದಾಯಿತು ಅಂತ ಅಂದ್ಕೊಂಡು ಸುಮ್ಮನಾದು. ಇನ್ನು ಈ ಕಡೆ ಅಮ್ಮ ಕೋಳಿ ಬೇಟೆ ಕೊಡಬೇಕು ಅಂತೇಳಿ ಅದ್ರದ್ದು ಪೂಜೆ ಮಾಡ್ತಿದ್ದಾರೆ. ಏನಮ್ಮ ಕೆರೆ ಹತ್ರ ಹೋಗಿ ಮಾಡಲ್ವಾ? ಇದು ಆಲದ ಮರದ ಮುಂದೆ ಬೇಟೆ ಕೊಡ್ತಾ ಇರೋದು. ಎಷ್ಟು ವರ್ಷ, 20 ವರ್ಷ ಆಗಿತ್ತು. ತಾಯಿ ನಮ್ಮ ಅವ್ವಂಗೆ ಇವತ್ತು ಅದೃಷ್ಟ ಕೂಡ ಬಂತು. ಇನ್ನೇನು ಒಳ್ಳೇದು ಮಾಡ್ಕೊಂಡು ಗಂಡ ಹತ್ರ ತೆಪ್ಸಿ ಒಳ್ಳೇದು ಮಾಡ್ಕೊಳವ, ಇಲ್ಲ ಅರ್ಕೆ ಅದೇ ಮಕ್ಕಿ ಹಬ್ಬಕ್ಕೊಂದು ಮರಿ ತಂದ್ಬಿಟ್ಟು ಅವಳಿಗೆ ಎದುರು ಬೇಟೆ ಕೊಟ್ಬಿಡೋಣ. ಎದುರು ಬೇಟೆ ಅಂದ್ರೆ ಹಿಂಗೆ ಎದುರು ಬೇಟೆ ಮರಿ ತಂದು ಹಿಂಗೆ ಪೂಜೆ ಮಾಡಿ ಮರಿ ಕಡಿಯೋದು. ಇಲ್ಲೇನೆ ದೇವಸ್ಥಾನದಲ್ಲ, ದೇವಸ್ಥಾನದ ನಮ್ಮ ದೇವರೆಲ್ಲ ಒಳ್ಳೇದು ಮಾಡಿ ದೇವಸ್ಥಾನದಲ್ಲಿ ಮಾಡೋ ಭಾಗ್ಯ ಕೊಟ್ಟರೆ ಅಲ್ಲಿ ಮರಿ ತಗೊಂಡಾಗ ಅಲ್ಲಿ ಪುರ ಮಾಡೋದು ಹಂಗೆ. ಇನ್ನು ಈ ಕಡೆ ಮಟ್ಟ ಎಲ್ಲ ಮಾಡಿಸಿದ್ಮೇಲೆ ಹೊಲ ನೀಟಾಗಿ ಕಾಣಿಸ್ತಾ ಇದೆ ನೋಡಿ. ಅಮ್ಮ ಅಂತಿದ್ರು 1-2-3 ಸಲ ಹನಿ ಬಿದ್ದುಬಿಟ್ರೆ ಚೆನ್ನಾಗಿ ಅದನ್ನು ಮಣ್ಣೆಲ್ಲ ನೀರು ಕುಡ್ಕೊಂಡು ಬಿಡುತ್ತಲ್ವ, ಆವಾಗ ಆರುಳಿಸ್ಬೋದು ಅಂತ ಹೇಳಿ. ನೋಡೋಣ, ಸದ್ಯ ಮಳೆ ಬಂದರೆ ಸಾಕು ಅಂತ ಅಂದ್ಕೊಂಡಿದ್ದು. ಒಟ್ಟಿನಲ್ಲಿ ಬರೋ ಅಷ್ಟರಲ್ಲಿ ಮಳೆನೂ ಕೂಡ ಶುರುವಾಗೋಯ್ತು. 1-2 ದಿನ ಸ್ವಲ್ಪ ಚಿಕ್ಕದಾಗಿ ಬಂತು. ಇನ್ನು ಈ ಥರ ಅಮ್ಮ ಪೂಜೆ ಮಾಡೋದು, 3 ಕಲ್ಲಿಟ್ಬಿಟ್ಟು ಅದಕ್ಕೆ ಹೂವು ಇಟ್ಟು ಬೇಡ್ಕೊಂಡು ಅರ್ಕೆ ಅಂದರೆ ಆವಾಗಲೇ ಹೇಳಿದ್ರಲ್ಲ ಕೋಳಿ ಆ ಥರ ಎಲ್ಲನೂ ಬೇಟೆ ಕೊಡ್ತಾರೆ. ನಾನು ಅದನ್ನೆಲ್ಲ ಕ್ಯಾಪ್ಚರ್ ಮಾಡಲಿಲ್ಲ ನಾನು, ಕೆಲವೊಬ್ಬರಿಗೆ ಅದೆಲ್ಲ ಇಷ್ಟ ಆಗಲ್ಲ ಅಂತ. ಇನ್ನು ಅದೆಲ್ಲ ಮುಗಿಸ್ಕೊಂಡು ಮಾರನೇ ಬೆಳಗ್ಗೆ ನಾವು ಮತ್ತೆ ನರ್ಸರಿಗೆ ಬಂದು. ಮಿಲ್ಕ್ ಫ್ರೂಟಾ? ಅಲ್ಲೇ ಚಿತ್ರ ಹಾಕಿರ್ತಾರೆ ನೋಡು. ಇದು ವಾಟರ್ ಆಪಲ್, ಅದು ಅದೇ ಮಿಲ್ಕ್ ಫ್ರೂಟ್ ಅಂತಾರ ಅಲ್ಲ ಅನ್ಸುತ್ತೆ, ಹೋಗ್ಲಾ ನೋಡು. ಇದ್ರ ಥರ ಐತೆ ರಾಮಫಲ, ಅಲ್ಲೇ ಆಪಲ್ ಐತೆ, ಮಾವಿನಕಾಯಿ ಐತೆ ಈ ಕಡೆ. ಅದೆಲ್ಲ ಬರಲ್ಲ, ಕರ್ಬೇವಿನ ಗಿಡ ಅಂತ ತಗೋಬೇಕು. ಅಲ್ಲೇ ನೀನು ತಿಂತೀಯಲ್ಲ ಆ ಹಣ್ಣು.
ರಂಬುಟಾನ್ ಅಂತ ಡ್ರೆಸ್ಸು. ನನಗೆ ಗಿಡಗಳಂದ್ರೇ ತುಂಬ ಇಷ್ಟ. ನಿಮಗೂ ಕೂಡ ಗೊತ್ತಿರುತ್ತೆ, ನಾನು ಸುಮಾರು ಸಲ ಹೇಳಿದ್ದೀನಿ, ಇನ್ನು ಅಪ್ಪು ನಿನ್ಗೆ ಯಾವ ಗಿಡ ಬೇಕೆಲ್ಲ ತೊಗೊಳಮ್ಮ, ಎಲ್ಲನೂ ಕೂಡ ಹಾಕ್ಬಿಟ್ಟು ಹೋಗ್ಬಿಡೋಣ, ಮತ್ತೆ ಮತ್ತೆ ಬಂದೆಲ್ಲ ಹಾಕ್ಲಿಕ್ಕಾಗಲ್ಲ ಅಲ್ಲ ಅಂತ ಹೇಳ್ಬಿಟ್ಟು ಅವ್ರು ಸುಮಾರಷ್ಟು ತೊಗೊಂಡ್ರು. ನಾನು ಬೇಡ ಬೇಡ ಅಂದ್ರೂ ಅವರೇ ಒಂದು ಎಕ್ಸ್ಟ್ರಾ ಒಂದು 4-5 ಗಿಡ ತೊಗೊಂಡ್ಬಿಟ್ಟಿದ್ದಾರೆ. ಅದರಲ್ಲಿ ಕೆಲವೊಂದು ಸಿಗಲಿಲ್ಲ ನನಗೆ ದಾಳಿಂಬೆ ಹಣ್ಣು ಬೇಕಿತ್ತು, ಹಾಗೆ ಅವಕಾಡೋ ಬೇಕಿತ್ತು, ಇದೆಲ್ಲ ಬೇಕಿತ್ತು. ಇದ್ರ ಜೊತೆಗೆ ಅಡಿಕೆ ಗಿಡನೂ ಕೂಡ ಬೇಕು ಅಂದ್ಕೊಂಡಿದ್ದೆ, ಅದೆಲ್ಲ ಬಲ್ಕಾಗಿ ತೊಗೊಳ್ಬೇಕಂತೆ. ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೋಡೋಣ. ಇವಾಗ ಎಷ್ಟಿದೆ ಅಷ್ಟು ತೊಗೊಂಡು ಹೋಗೋಣ ಅಂತೇಳಿ ಸೀಬೆಹಣ್ಣಿನ ಗಿಡ, ಮಾವಿನ ಹಣ್ಣಿನ ಗಿಡ ಇದನ್ನೆಲ್ಲನೂ ಕೂಡ ತೊಗೊಂಡು, ಈ ನರ್ಸರಿ ತುಂಬಾ ದೊಡ್ಡದಾಗಿದೆ, ಚೆನ್ನಾಗಿದೆ. ಶ್ರಾವಣ ಬೆಳಗುಳಕ್ಕೆ ಹೋಗ್ತೀವಲ್ಲ ಆ ರೋಡಲ್ಲಿ ಸಿಗುತ್ತೆ. ನಮಗೂ ಕೂಡ ರೇಟ್ ಪರವಾಗಿಲ್ಲ ಅಂತ ಅನ್ನಿಸ್ತು, ಸ್ವಲ್ಪ ಬಾರ್ಗಿನ್ ಕೂಡ ಮಾಡ್ಬೋದು. ಇನ್ನು ಒಂದಿಷ್ಟು ಗಿಡಗಳನ್ನೆಲ್ಲ ಇವಾಗ ತೆಗೆದಿಟ್ಕೊಳ್ತಾ ಇದ್ದೀವಿ ನೋಡಿ. ನನಗೆ ಆರೆಂಜ್ದು ಕೂಡ ಒಂದು ಗಿಡ ಬೇಕಿತ್ತು, ಅದು ಸಿಗಲಿಲ್ಲ. ಹಾಗಾಗಿ ನಿಂಬೆಹಣ್ಣಿನ ಗಿಡನ ತಗೊಂಡು ಇನ್ನು ಅಲ್ಲಿಂದ ಬಂದಮೇಲೆ ಇವಾಗ ಅಪ್ಪನೇ ಗಿಡ ಎಲ್ಲ ನೆಡ್ತಾ ಇದ್ದಾರೆ. ಆಗಲೇ ಹೇಳಿದ್ನೆಲ್ಲ ನೆಲ ಸ್ವಲ್ಪ ಗಟ್ಟಿ ಇತ್ತು ಅಂತ ಹೇಳ್ಬಿಟ್ಟು, ಹಾಗಾಗಿ ನಾವು JCBಲೇನೆ ಸ್ವಲ್ಪ ಗುಂಡಿನೆಲ್ಲ ತೆಗೆಸ್ಕೊಂಡ್ಬಿಟ್ಟಿದ್ದು, ಎಷ್ಟಾಗುತ್ತೋ ಅಷ್ಟು. ಆದರೆ ಅವರು ಕಲ್ಲು ಹತ್ರ ಎಲ್ಲ ತೆಗೆದ್ಬಿಟ್ಟಿದ್ರೆ, ಕಲ್ಲು ಹತ್ರ ಎಲ್ಲ ಗಿಡ ನೆಟ್ಟರೆ ಅಷ್ಟು ಬೇಗ ಬರಲ್ಲ. ಹಾಗಾಗಿ ಅಪ್ಪು ಅದನ್ನೆಲ್ಲ ಮುಚ್ಚಿಬಿಟ್ಟು ಬೇರೆ ಕಡೆ ಮತ್ತೆ ಮಣ್ಣೆಲ್ಲ ತೆಗೆದು ಅವರು ನೆಟ್ಟರು. ಒಂದು ಲೈನಲ್ಲಿ 3 ಗಿಡ 2 ಗಿಡ ಈ ಥರ ಎಲ್ಲನೂ ಕೂಡ ನೆಟ್ಕೊಂಡು ಬಂದಿದ್ದೀವಿ. ನೋಡಬೇಕು ಅದು ಚೆನ್ನಾಗಿ ಬರುತ್ತಾ ಇಲ್ವಾ ಅಂತೇಳಿ. ನಿಜವಾಗ್ಲೂ ನನಗೆ ಇಂಥದ್ರಲ್ಲೆಲ್ಲ ತುಂಬ ಖುಷಿ ಆಗುತ್ತೆ. ಈ ಥರ ಹೊಲ್ಗೆಲ್ಸನ ಬೇಕಿದ್ದರೆ ದಿನಪೂರ್ತಿ ಮಾಡ್ಕೊಂಡಿಲ್ಲೇ ಇರು ಅಂದ್ರೂ ಕೂಡ ನಾನು ಎದ್ಬಿಡ್ತೀನಿ. ನನಗೆ ಅಷ್ಟು ಖುಷಿ ಆಗುತ್ತೆ. ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ. ನಮ್ಮ ಹೊಲದಲ್ಲಿ ನಾವೇ ಗಿಡಗಳನ್ನೆಲ್ಲ ನೆಟ್ಟೋದಕ್ಕೆ ನೀರು ಹಾಕ್ಕೊಂಡು ಅದನ್ನು ದೊಡ್ಡದು ಮಾಡಿ ನಮ್ಮ ಮಕ್ಕಳು ಅದರಲ್ಲಿ ಹಣ್ಗಿಣ್ ಕಿತ್ಕೊಂಡು ತಿನ್ನೋದು, ನಮ್ಮ ತೋಟ ಅನ್ನೋದೊಂದು ಇರುತ್ತೆ ಅಲ್ವಾ ಭಾವನೆ, ಅದೆಲ್ಲ ತುಂಬಾ ಖುಷಿಯಾಗೋ ವಿಷಯ. ಇನ್ನು ಅಪ್ಪಗೂ ಕೂಡ ತುಂಬ ಇಷ್ಟ. ಅವ್ರಿಗೆ ಈ ಥರ ಹೊಲ್ಗೆಲ್ಸ ಮಾಡೋದು ಅಥವಾ ಗಿಡಗಳನ್ನ ನೆಡೋದು ಅಂದರೆ ಅವ್ರು ತುಂಬಾ ಇಷ್ಟಪಟ್ಟು ಮಾಡ್ತಾರೆ. ಅವ್ರು ಯಾವಾಗಲೂ ಹೇಳ್ತಿರ್ತಾರೆ, ನಾವು ದುಡಿಯೋ ತನಕ ಚೆನ್ನಾಗಿ ದುಡ್ದು ಎಲ್ಲಾದರೂ ಒಂದು ಕಡೆ ತೋಟ ಮಾಡ್ಕೊಂಡು ನೆಮ್ಮದಿಯಾಗಿ ಇದ್ಬಿಡಬೇಕು ನಾವು ಸಾಯೋ ಅಂಥ ಟೈಮಲ್ಲಿ ಅಂತೇಳಿ ಅಷ್ಟು ಇಷ್ಟಪಡ್ತಾರೆ ಅವರು. ಆದರೆ ನಮ್ಮ ಅನಿವಾರ್ಯ, ಇವಾಗ ಬೆಂಗಳೂರಲ್ಲಿ ಇರಲೇಬೇಕು ಅಷ್ಟೇ ಅವಶ್ಯಕತೆ. ಇನ್ನು ಮುಂದೆ ಅವರು ಜಲ್ಲಿ ಎಲ್ಲ ಹಾಕಿದ್ರಲ್ಲ, ಅದ್ರ ಮೇಲೆ ಸ್ವಲ್ಪ ಸಿಮೆಂಟಿನ ಪೌಡರ್ನೆಲ್ಲ ಹಾಕಿದ್ರು ಅಷ್ಟೇ. ಒಂದು 6-7 ಮೂಟೆ ಸಿಮೆಂಟ್ ಬೇಕಿತ್ತಂತೆ. ಅದನ್ನೆಲ್ಲ ಕಲಸಿ ಹಾಕೋವಷ್ಟು ಈ ಸಲ ನಮಗೆ ಟೈಮ್ ಇರಲಿಲ್ಲ. ಹಂಗಾಗಿ ಒಂದು 3 ಮೂಟೆ ಅಷ್ಟು ತೊಗೊಂಡು ಬಂದು ಸುಮ್ಮನೆ ಹಂಗೇನೇನೇ ಸ್ಪ್ರೆಡ್ ಮಾಡ್ತಾರೆ ನೋಡಿ, ಆ ಥರ ಮಾಡಿದರು ಅಷ್ಟೇ. ಅದ್ರ ಮೇಲೆ ಇವಾಗ ನೀರೆಲ್ಲನೂ ನೀಟಾಗಿ ಹಾಕ್ತಾಯಿದ್ದಾರೆ. ಇನ್ನು ಸಿಮೆಂಟಿನ ಪಕ್ಕಕ್ಕೇನೆ ಅಂದರೆ ಜಲ್ಲಿ ಪಕ್ಕಕ್ಕೇ ಸ್ವಲ್ಪ ಇಟ್ಟಿಗೆಗಳನ್ನ ಕೊಟ್ಬಿಟ್ಟು ಆ ಸೈಡಲ್ಲಿ ಗಿಡಗಳನ್ನೆಲ್ಲ ಹಾಕೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡು, ಚೆನ್ನಾಗಿರುತ್ತೆ. ಅಂದರೆ ಮನೆ ಮುಂದೆ ಒಂದು ಲೈನ್ ಫುಲ್ಲು ಗಿಡ ಇರುತ್ತೆ, ಹೂವಿನ ಗಿಡ ಹಣ್ಣಿನ ಗಿಡ ಎಲ್ಲ ಇದ್ದರೆ ದೊಡ್ಡದಾದಮೇಲೆ ನೋಡ್ಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಇವಾಗ ನಿಮ್ಗೇನು ಅನ್ನಿಸ್ತಿಲ್ಲ, 1-2 ವರ್ಷ ಆದಮೇಲೆ ನಾವು ಮತ್ತೆ ಇಲ್ಲಿ ಬಂದು ನೋಡಿದ್ರೆ ಅವೆಲ್ಲ ತುಂಬ ಚೆನ್ನಾಗಿ ಬೆಳ್ಕೊಂಡಿರುತ್ತಲ್ಲ, ಆವಾಗ ಏನೋ ಒಂಥರ ಪುಟ್ಟ ಗಾರ್ಡನ್ ಆಯ್ತೇನೋ ಅಂತ ಅನ್ನಿಸ್ತಿರುತ್ತೆ, ಅಷ್ಟು ಚೆನ್ನಾಗಿ ಕಾಣುತ್ತೆ. ಹಾಗಾಗಿ ನಾವು ಪ್ಲ್ಯಾನ್ ಮಾಡಿಕೊಂಡು ಈ ಥರ ಮಾಡ್ತಿರೋದು. ಇನ್ನು ರಾತ್ರಿ ಒಂದು ಅರ್ಧದಷ್ಟು ಅವರು ನೀಟಾಗಿ ಗಿಡನೆಲ್ಲ ಹಾಕಿದ್ರು, ಟೈಮ್ ಆಗಿಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಇನ್ನು ಬೆಳಗ್ಗೆ ಮತ್ತೆ ಹಾಕಿದ್ದಾರೆ. ಈ ಕಡೆ ಕರ್ಬೇವಿನ ಗಿಡ, ಅದ್ರ ಮುಂದಗಡೆ ದಾಸವಾಳ, ಹಾಗೆ ಮಲ್ಲಿಗೆ ಹೂವಿನ ಗಿಡ, ಹಾಗೆ ಇನ್ನೊಂದು ದಾಸವಾಳ, ಇಷ್ಟನ್ನು ಕೂಡ ಒಂದು ಲೈನಲ್ಲಿ ಹಾಕಿರೋದು. ಏನಂದರೆ ನಾನು ಕಲರ್ ದಾಸವಾಳದ ಗಿಡನೆಲ್ಲ ತೊಗೊಂಡು ಬಂದಿದ್ದೆ. ಒಂಥರ ದೊಡ್ಡದಾದಮೇಲೆ ತುಂಬ ಚೆನ್ನಾಗಿ ಕಾಣುತ್ತೆ. ದಾಸವಾಳದಲ್ಲಂತೂ ಹೂವು ನೀವು ನೋಡ್ಬೋದು ಎಷ್ಟು ಬಿಡುತ್ತೆ ಅಂತ. ಪೂಜೆಗೂ ಆಗುತ್ತೆ, ನೋಡಲಿಕ್ಕೂ ಚೆನ್ನಾಗಿರುತ್ತೆ ಅಂತೇಳಿ ಈ ಕಡೆನೂ ಅಷ್ಟೇ ಅದೇ ಥರ ಮಾಡಿರೋವಂಥದ್ದು. ಒಂದು ಸಾವಂತಿಗೆ ಗಿಡ ಕೂಡ ಹಾಕಿದ್ದಾರೆ, ಹಾಗೆ ಸೀಬೆಹಣ್ಣಿನ ಗಿಡ ಹಾಕಿದ್ದಾರೆ. ಇನ್ನು ನಮ್ಮ ಮಾವರೂರಿಂದ ದಾಸವಾಳದ ಕಡ್ಡಿ ಎಲ್ಲನೂ ಕೂಡ ತೊಗೊಂಡು ಬಂದಿದ್ದರು, ಹಾಗೆ ಬಾಳೆ ಗಿಡ ಎಲ್ಲ ತೊಗೊಂಡು ಬಂದಿದ್ದರು, ಅದನ್ನು ಕೂಡ ಹಾಕಿದ್ದಾರೆ. ಇನ್ನು ಬಾಳೆ ಗಿಡನ ಹಿಂದೆ ಹಾಕಿದ್ದಾರೆ. ನನಗೆ ಬಾಳೆ ಗಿಡ ಹಾಕ್ಬೇಕಂತ ತುಂಬ ಆಸೆ ಇತ್ತು. ನಾನು ಬಾಳೆ ತೋಟ ಎಲ್ಲ ನೋಡ್ತೀನಲ್ವ, ಹಂಗಾಗಿ ನಂಗೆ ಏನೋ ಒಂಥರ ಖುಷಿ, ನಾವು ಹೋದಾಗ ಹಣ್ಣು ಸಿಗುತ್ತೆ ತೊಗೊಂಡು ಬರ್ಬೋದು ಅಂತ. ಎಷ್ಟು ಹುಡುಕ್ತೋ ಗೊತ್ತಾ, ಎಲ್ಲೂ ಸಿಗಲಿಲ್ಲ. ಹಾಗಾಗಿ ಅಪ್ಪೂರಿಗೆ ಹೋಗಿ ಅಲ್ಲಿಂದ ತೊಗೊಂಡು ಬಂದಿದ್ದು. ಇನ್ನು ಈ ಕಡೆ ಸಂತು ಗಿಡಗಳಿಗೆಲ್ಲ ಮತ್ತೆ ನೀರೆಲ್ಲನೂ ಹಾಕ್ತಾ ಇದ್ದಾನೆ. ಅಂದರೆ ನೀಟಾಗೆಲ್ಲ ನೆಟ್ಟಿದ್ದು ಅಲ್ವಾ, ಮಳೆ ಬಂದಿರಲಿಲ್ಲ ಅವತ್ತು, ಹಾಗಾಗಿ ಮನೇಲಿರೋ ನೀರನ್ನೇ ಬಳಸ್ಕೊಂಡು ನೀಟಾಗಿ ಗಿಡಗಳಿಗೆಲ್ಲ ಹಾಕ್ಬಿಟ್ಟು ಅದಾದಮೇಲೆ ಹನಿ ಬಿತ್ತು. ನಮಗಂತೂ ಒಂಥರ ಖುಷಿ ಆಯಿತು, ಸದ್ಯ ಹನಿ ಬಿತ್ತಲ್ಲ ಅಂತೇಳಿ.
ಇನ್ನು ಮನೆ ಪಕ್ಕಕ್ಕಾದಂಗೆ ಗಸಗಸೆ ಗಿಡನ ನೆಟ್ಟಿದ್ದೀವಿ. ನಾವು ಇದನ್ನು ಮನೆ ಮುಂದೆ ನೆಡೋಣ ಅಂತ ಅಂದ್ಕೊಂಡು, ಆದರೆ ಅಮ್ಮ ಎಲ್ಲರೂ ಕೂಡ ಬೇಡ ಬೇಡ ಅಂದರು. ಯಾಕಂದರೆ ಗಸಗಸೆ ಹಣ್ಣು ಬರುತ್ತಲ್ಲ, ಅದನ್ನ ಅಕ್ಕಿ ಪಕ್ಷಿಗಳೆಲ್ಲ ತಿಂದ್ಬಿಟ್ಟು ಮನೆನ ಗಲೀಜು ಮಾಡುತ್ತಂತೆ, ಅಂದರೆ ಮನೆ ಮೇಲ್ಗಡೆ ಎಲ್ಲ ಗಲೀಜು ಮಾಡುತ್ತಂತೆ. ಅದಕ್ಕೆ ಅಮ್ಮ ಪೇಂಟಿಂಗ್ ಎಲ್ಲ ಹಾಳಾಗುತ್ತೆ, ಬೇಡ ಬೇಡ ನೀವು ಸೈಡಲ್ಲಿ ಹಾಕಿ ಅಂತ ಹೇಳಿ ಸೈಡಲ್ಲಿ ಹಾಕ್ಸ್ಬಿಟ್ರು. ಆದರೂ ಕೂಡ ಇವ್ರು ಪ್ಲ್ಯಾನ್ ಮಾಡಿಕೊಂಡು ಆ ಕಡೆ ಈ ಕಡೆ ಒಂದು ಹಾಕಿದ್ದಾರೆ. ಅಂದರೆ ನಮ್ಮದು ಗಾಡಿ ಬಂದರೂ ಕೂಡ ಮರದ ಕೆಳಗಡೆ ನಿಲ್ಲಿಸೋ ಥರ ಮಾಡ್ಕೊಂಡಿದ್ದಾರೆ. ಇನ್ನು ನಮ್ಮ ಪಾಪು ಕೂಡ ಬಂದಿದ್ಲು, ನಮ್ಮ ಅಣ್ಣನ ಪಾಪು. ನಾನು ಸುಮಾರು ಒಂದು 6 ತಿಂಗಳಾಯಿತು ಅಂತ ಅನ್ಕೋತೀನಿ ಅವಳನ್ನ ನೋಡಿ. ಇವಾಗ ಒಂದು ವರ್ಷ ಆಗಿದೆಯಲ್ಲ, ಸ್ವಲ್ಪ ದೊಡ್ಡವಳು ಆಗಿಬಿಟ್ಟಿದ್ದಾಳೆ, ಕ್ಯೂಟ್ ಕೂಡ ಆಗಿದ್ದಾಳೆ. ಇನ್ನೆಲ್ಲರೂ ಕೂಡ ನೋಡಿಕೊಂಡು ಮಾತಾಡಿಸ್ತಾ ಇದ್ಲು. ಒಂದೊಂದು ಮಾತು ಆಡ್ತಾಳೆ, ಅಮ್ಮ ಆ ಥರದ್ದೆಲ್ಲನೂ ಆಡ್ತಾಳೆ. ಆದರೆ ನನ್ನ ಹತ್ರ ಯಾಕೋ ಈ ಸಲ ಬರಲೇ ಇಲ್ಲ ಅವಳು. ನಾನು ಎಷ್ಟು ಸಲ ಎತ್ಕೊಳ್ಳೋಕೆ ಟ್ರೈ ಮಾಡಿದ್ರು ಕೂಡ ಬರಲಿಲ್ಲ. ಅಪ್ಪು ಹತ್ರ ಆದರೆ ಚೆನ್ನಾಗಿ ಆಟ ಆಡ್ತಾ ಇದ್ಲು. ಇನ್ನು ನಾವು ಕೂಡ ಬೆಂಗಳೂರಿಗೆ ಹೊರಡೋ ಟೈಮ್ ಬಂತು. ಹಾಗಾಗಿ ನಮ್ಮ ಚಿಕ್ಕಿ ಮನೆ ಹತ್ರ ಬಂದು ಸ್ವಲ್ಪ ಜೋಳ ಎಲ್ಲ ತೊಗೊಳ್ತಾ ಇದ್ದೀನಿ. ನಾನು ಪ್ರತಿ ಸಲ ಬಂದರೂ ಅಷ್ಟೇ, ಅವ್ರು ಏನಾದರೂ ಒಂದು ಹಾಕಿರ್ತಾರೆ, ತರಕಾರಿ, ಜೋಳ, ಅದು ಇದು ಏನಾದರೂ ಒಂದು ಹಾಕೇ ಇರ್ತಾರೆ. ನಾನು ಬಂದಾಗೆಲ್ಲ ಇಲ್ಲಿಗೆ ಬಂದು ತೊಗೊಂಡು ಹೋಗೋದು. ಜೊತೆಗೆ ಈ ಸಲ ಸೀತಾಫಲನೂ ಕೂಡ ಬಂದಿತ್ತು, ಅದನ್ನು ತೊಗೊಂಡಿದ್ದೀನಿ. ನಂಗೆ ಸೀತಾಫಲ ಅಂದರೆ ತುಂಬ ಇಷ್ಟ ಆಗುತ್ತೆ. ಈ ಮರದ್ದು ತುಂಬಾ ಸ್ವೀಟಾಗಿರುತ್ತೆ. ಹಾಗಾಗಿ ಎಷ್ಟಾಗಿತ್ತು ಅಷ್ಟನ್ನು ಕೂಡ ತೊಗೊಂಡೆ. ಇನ್ನು ನಾಟಿ ಕೋಳಿ ಮೊಟ್ಟೆ ಎಲ್ಲನೂ ಕೂಡ ಅಮ್ಮ ನೀಟಾಗಿ ಅಕ್ಕಿ ಒಳಗಡೆ ಇಟ್ಟು ಕೊಡ್ತಾ ಇದ್ದಾರೆ, ಒಡೆದೋಗ್ಬಿಡುತ್ತೆ ಅಂತ. ಊರಲ್ಲಿ ನ್ಯಾಚುರಲ್ಲಾಗಿ ಏನು ಸಿಗುತ್ತೋ ಎಲ್ಲನೂ ಕೂಡ ನಾನು ತೊಗೊಂಡು ಬರ್ತೀನಿ. ಇನ್ನು ಇವಾಗ ಬೆಂಗಳೂರಿಗೂ ಕೂಡ ಹೊರಟು ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ನ ಪೂರ್ತಿಯಾಗಿ ನೀವು ನೋಡಿರ್ತೀರಾ ಅನ್ಕೋತೀನಿ. ಪೂರ್ತಿಯಾಗಿ ವ್ಲಾಗ್ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಆಯಿತಾ.